ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 24/5/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ದೇಹಿ ಅಭಿಮಾನಿ ತಂದೆಯು ನಿಮಗೆ ದೇಹಿ ಅಭಿಮಾನಿಯ ಪಾಠವನ್ನು ಓದಿಸುತ್ತಾರೆ. ನಿಮ್ಮ ಪುರುಷಾರ್ಥವೇ ದೇಹಾಭಿಮಾನವನ್ನು ಬಿಡುವುದಾಗಿದೆ. ಶಿವಭಗವಾನ್ ವಾಚ್. ಆತ್ಮಿಕ ತಂದೆಯು ತಿಳಿಸುತ್ತಿರುವರು, ಆತ್ಮಾಭಿಮಾನಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು. ಯಾರನ್ನು ನೆನಪು ಮಾಡಬೇಕು? ಶಿವತಂದೆಯನ್ನು ನೆನಪು ಮಾಡಬೇಕು. ತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡಬಾರದು. ಯಾವ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತಿದೆ ಆ ತಂದೆಯನ್ನು ನೆನಪು ಮಾಡಬೇಕು. ಪ್ರೀತಿಯಿಂದ ನೆನಪು ಮಾಡಬೇಕು. ಬೇಹದ್ದಿನ ತಂದೆಯು ಬಂದು ತಿಳಿಸುತ್ತಾರೆ, ದೇಹಿ ಅಭಿಮಾನಿ ಭವ, ಆತ್ಮಾಭಿಮಾನಿ ಭವ. ದೇಹಾಭಿಮಾನವನ್ನು ಬಿಡುತ್ತಾ ಹೋಗಿ. ಅರ್ಧ ಕಲ್ಪ ನೀವು ದೇಹಾಭಿಮಾನಿಯಾಗಿದ್ದು ಈಗ ಅರ್ಧ ಕಲ್ಪ ಆತ್ಮ ಅಭಿಮಾನಿಯಾಗಿರಬೇಕು. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಆತ್ಮಾಭಿಮಾನಿಯಾಗಿದ್ದೆವು. ಅಲ್ಲಿ ನಾನು ಆತ್ಮ ಎಂದು ತಿಳಿದಿರುತ್ತದೆ. ಈಗ ಈ ಶರೀರವು ವೃದ್ಧಾಪ್ಯ ಹೊಂದಿದೆ. ಈಗ ಇದನ್ನು ಬಿಡಬೇಕು, ಇದನ್ನು ಬದಲಾಯಿಸಬೇಕು. ಸರ್ಪ ತನ್ನ ಪೊರೆಯನ್ನು ಕಳಚುವಂತೆ ನೀವು ಸಹ ಈ ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೀರಿ. ಆದುದರಿಂದ ನೀವೀಗ ಆತ್ಮ ಅಭಿಮಾನಿಯಾಗಬೇಕು. ಆ ರೀತಿ ಯಾರು ಮಾಡುತ್ತಾರೆ? ಶಿವತಂದೆ. ಅವರು ಸದಾ ಆತ್ಮಾಭಿಮಾನಿಯಾಗಿರುತ್ತಾರೆ. ಅವರು ಎಂದಿಗೂ ದೇಹದ ಅಭಿಮಾನಿಯಾಗುವುದಿಲ್ಲ. ಬಲೆ ಒಮ್ಮೆ ಮಾತ್ರ ಬಂದರೂ ಸಹ, ಅಂದರೆ ಬ್ರಹ್ಮ ತಂದೆಯ ಶರೀರದಲ್ಲಿ ಕಲ್ಪಕ್ಕೆ ಒಮ್ಮೆ ಬಂದರೂ ಸಹ ದೇಹಾಭಿಮಾನಿಯಾಗುವುದಿಲ್ಲ. ಏಕೆಂದರೆ ಬ್ರಹ್ಮರವರ ಶರೀರವಂತೂ ಶಿವತಂದೆಯ ಶರೀರದ ಅಲ್ಲ. ಶಿವತಂದೆಯು ಬ್ರಹ್ಮರವರ ಶರೀರವನ್ನು ಲೋನ್ ಆಗಿ ಪಡೆಯುತ್ತಾರೆ. ಈ ಶರೀರದ ಜೊತೆಗೆ ಅವರಿಗೆ ಸೆಳೆತವಿರುವುದಿಲ್ಲ. ಲೋನ್ ತೆಗೆದುಕೊಳ್ಳುವುದರ ಜೊತೆ ಸೆಳೆತವಿರುವುದಿಲ್ಲ. ಈ ಶರೀರವನ್ನಂತೂ ಬಿಡಬೇಕಾಗುತ್ತದೆ ಎಂದು ತಿಳಿದುಕೊಂಡಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನೇ ಬಂದು ಮಕ್ಕಳನ್ನು ಪಾವನ ಮಾಡುತ್ತೇನೆ. ನೀವು ಸತೋಪ್ರಧಾನರಾಗಿದ್ದವರೇ ಮತ್ತೆ ತಮೋಪ್ರಧಾನರಾಗಿದ್ದೀರಿ. ಈಗ ಪುನಃ ಪಾವನರಾಗಲು ನಿಮಗೆ ನನ್ನ ಜೊತೆ ಸಂಬಂಧ ಜೋಡಿಸುವುದನ್ನು ಕಲಿಸುತ್ತೇನೆ. ಯೋಗ ಎಂಬ ಅಕ್ಷರ ಹೇಳದೆ ನೆನಪು ಎಂದು ಹೇಳುವುದು ಸರಿಯಾಗಿದೆ. ನೆನಪನ್ನು ಕಲಿಸಿಕೊಡುತ್ತೇನೆ. ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಿ. ಈಗ ನೀವು ಸಹ ತಂದೆಯನ್ನು ನೆನಪು ಮಾಡಬೇಕು. ಆತ್ಮವೇ ನೆನಪು ಮಾಡುತ್ತದೆ. ಯಾವಾಗ ರಾವಣ ರಾಜ್ಯವು ಆರಂಭವಾಗುತ್ತದೆ ಆಗ ನೀವು ದೇಹಾಭಿಮಾನಿಯಾಗಿ ಬಿಡುತ್ತೀರಿ. ನಂತರ ತಂದೆಯು ಬಂದು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ. ದೇಹಾಭಿಮಾನಿಯಾಗುವುದರಿಂದ ನಾಮ ರೂಪದಲ್ಲಿ ಸಿಲುಕಿಕೊಳ್ಳುತ್ತೀರಿ, ವಿಕಾರಿಯಾಗಿ ಬಿಡುತ್ತೀರಿ. ಇಲ್ಲವೆಂದರೆ ನೀವೆಲ್ಲರೂ ನಿರ್ವಿಕಾರಿಗಳಾಗಿದ್ದೀರಿ. ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾ ವಿಕಾರಿಯಾಗಿ ಬಿಡುತ್ತೀರಿ. ಜ್ಞಾನ ಹಾಗೂ ಭಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ತಂದೆಯೇ ತಿಳಿಸುತ್ತಾರೆ. ಭಕ್ತಿಯು ದ್ವಾಪರದಿಂದ ಪ್ರಾರಂಭವಾಗುತ್ತದೆ. ಅದು ಪಂಚವಿಕಾರರೂಪಿ ರಾವಣನಿಂದ ಸ್ಥಾಪನೆಯಾಗುತ್ತದೆ. ಭಾರತವನ್ನೇ ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ. ಆದರೆ ಎಷ್ಟು ಸಮಯ ರಾಮರಾಜ್ಯ ನಡೆಯುತ್ತದೆ, ಎಷ್ಟು ಸಮಯ ರಾವಣ ರಾಜ್ಯ ನಡೆಯುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿಲ್ಲ. ಈ ಸಮಯ ಎಲ್ಲರೂ ತಮೋಪ್ರಧಾನ ಕಲ್ಲು ಬುದ್ಧಿಯವರಾಗಿದ್ದಾರೆ. ಜನ್ಮವೇ ಭ್ರಷ್ಟಾಚಾರದಿಂದ ಆಗುತ್ತದೆ. ಆದ್ದರಿಂದ ಇದನ್ನು ವಿಕಾರಿ ಪ್ರಪಂಚ ಎಂದು ಕರೆಯಲಾಗುವುದು. ಹಳೆಯ ಪ್ರಪಂಚ ಹಾಗೂ ಹೊಸ ಪ್ರಪಂಚಕ್ಕೆ
ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಹೊಸ ಪ್ರಪಂಚದಲ್ಲಿ ಕೇವಲ ಭಾರತವೊಂದೇ ಇತ್ತು. ಭಾರತದಂತಹ ಪವಿತ್ರ ಖಂಡ ಬೇರೆ ಯಾವ ಖಂಡವಾಗಲು ಸಾಧ್ಯವಿಲ್ಲ. ಹಾಗೆಯೇ ಭಾರತದಷ್ಟು ಅಪವಿತ್ರ ಖಂಡವೂ ಬೇರೆ ಯಾವ ಖಂಡವಾಗುವುದಿಲ್ಲ. ಅದೇ ಮತ್ತೆ ಅಪವಿತ್ರವಾಗುತ್ತದೆ, ಮತ್ತೆ ಪವಿತ್ರವಾಗುತ್ತದೆ. ದೇವಿ ದೇವತೆಗಳು ಪವಿತ್ರ ಆಗಿದ್ದರು ಎಂದು ನೀವು ತಿಳಿದುಕೊಂಡಿದ್ದೀರಿ. ನಂತರ ಪುನರ್ಜನ್ಮವನ್ನು ಪಡೆಯುತ್ತಾ ಅಪವಿತ್ರರಾಗಿ ಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಜನ್ಮಗಳನ್ನು ಇವರೇ ಪಡೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ, ಅದರಲ್ಲಿಯೂ ಅಂತ್ಯದ ಸಮಯದಲ್ಲಿ ಬರುತ್ತೇನೆ. ಇವರೇ ಅಂದರೆ ಬ್ರಹ್ಮ ತಂದೆಯೇ ಮೊದಲು 84 ಜನ್ಮಗಳನ್ನು ಪೂರ್ಣ ಮಾಡಿ ವಾನಪ್ರಸ್ಥದಲ್ಲಿ ಬರುತ್ತಾರೋ ಆಗ ಪ್ರವೇಶ ಮಾಡುತ್ತೇನೆ. ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರು ಸಹ ಇದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ, ಏಕೆಂದರೆ ತಮೋಪ್ರಧಾನರಾಗಿದ್ದಾರಲ್ಲವೇ. ಯಾರದೇ ಜೀವನ ಚರಿತ್ರೆ ಯಾವುದೇ ಮನುಷ್ಯ ಮಾತ್ರಿಗೆ ಗೊತ್ತಿಲ್ಲ. ಪೂಜೆ ಮಾಡುತ್ತಾರೆ, ಆದರೆ ಅಂಧಶ್ರದ್ಧೆಯಾಗಿದೆ. ಭಕ್ತಿಗೆ ಬ್ರಾಹ್ಮಣರ ರಾತ್ರಿ ಹಾಗೂ ಸತ್ಯಯುಗಕ್ಕೆ ಬ್ರಾಹ್ಮಣರ ಹಗಲು ಎಂದು ಹೇಳಲಾಗುತ್ತದೆ. ಈಗ ಬ್ರಹ್ಮ ಪ್ರಜಾಪಿತ ಆದರೆ ಅವಶ್ಯವಾಗಿ ಮಕ್ಕಳು ಸಹ ಇರುತ್ತಾರಲ್ಲವೇ. ಇಲ್ಲೂ ಸಹ ತಿಳಿಸಲಾಗಿದೆ, ಬ್ರಾಹ್ಮಣರ ಕುಲ ಇರುತ್ತದೆ, ವಂಶ ಇರುವುದಿಲ್ಲ. ಬ್ರಾಹ್ಮಣರು ಶಿಖೆ ಆಗಿದ್ದಾರೆ, ಶಿಖೆ ಕಂಡುಬರುತ್ತದೆ. ಶ್ರೇಷ್ಠಾತಿಶ್ರೇಷ್ಠ ಓದಿಸುವವರು ಪರಮಪಿತ ಶಿವ ಆಗಿದ್ದಾರೆ. ಅವರ ಹೆಸರು ಒಂದೇ ಆಗಿದೆ, ಆದರೆ ಭಕ್ತಿ ಮಾರ್ಗದಲ್ಲಿ ಲೆಕ್ಕವಿಲ್ಲದಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಆಡಂಬರ ಬಹಳ ಇರುತ್ತದೆ. ಎಷ್ಟು ಚಿತ್ರಗಳು, ಎಷ್ಟು ಮಂದಿರಗಳು ಇವೆ. ಯಜ್ಞ ತಪ ದಾನ ಪುಣ್ಯ ಮುಂತಾದವುಗಳೆಲ್ಲ ಮಾಡುತ್ತಾರೆ. ಭಕ್ತಿಯಿಂದ ಭಗವಂತ ಸಿಗುತ್ತಾರೆ ಎಂದು ಹೇಳುತ್ತಾರೆ. ಯಾರಿಗೆ ಸಿಗುತ್ತಾರೆ? ಯಾರು ಮೊಟ್ಟಮೊದಲು ಬರುತ್ತಾರೆ ಅವರೇ ಮೊಟ್ಟಮೊದಲು ಭಕ್ತಿ ಶುರು ಮಾಡುತ್ತಾರೆ. ಅವರು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಾರೆ. ಅವರೇ ಯಥಾ ರಾಜ ರಾಣಿ ತಥಾ ಪ್ರಜೆಗಳು, ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿ, ಅಹಿಂಸಾ ಪರಮೋಧರ್ಮಿ ದೇವಿ ದೇವತೆಗಳ ಧರ್ಮ ಇರುತ್ತದೆ. ಭಾರತದಲ್ಲಿ ಒಂದೇ ಆದಿಸನಾತನ ದೇವಿ ದೇವತಾ ಧರ್ಮ ಇತ್ತು. ಆಗ ಅಪಾರ ಧನ ಇತ್ತು. ಮೊಟ್ಟಮೊದಲು ತಾವು ದೇವಿ ದೇವತಾ ಧರ್ಮದವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ. ತಂದೆ ನೆನಪಿಸುತ್ತಾರೆ, ಮೊಟ್ಟಮೊದಲು ನೀವು ದೇವಿ ದೇವತಾ ಧರ್ಮದವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ. ಎಲ್ಲರೂ ಪಡೆದುಕೊಳ್ಳುವುದಿಲ್ಲ, ಇರುವುದು 84 ಜನ್ಮಗಳು ಮಾತ್ರ. ಅವರು 84 ಲಕ್ಷ ಜನ್ಮಗಳು ಎಂದು ಹೇಳುತ್ತಾರೆ. ಕಲ್ಪದ ಆಯಸ್ಸು ಸಹ ಲಕ್ಷಾಂತರ ವರ್ಷ ಎಂದು ಹೇಳಿಬಿಟ್ಟಿದ್ದಾರೆ. ತಂದೆಯು ಹೇಳುತ್ತಾರೆ, ಇದು 5000 ವರ್ಷಗಳ ನಾಟಕ ಅಂದಾಗ ಇದು ಜ್ಞಾನವಾಗಿದೆ. ಜ್ಞಾನಸಾಗರ ಒಬ್ಬರೇ ಶಿವಬಾಬಾ ಎಂದು ಗಾಯನವಿದೆ. ಅವರು ಹದ್ದಿನ ತಂದೆಯಾಗಿದ್ದಾರೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಹದ್ದಿನ ತಂದೆಯವರಿದ್ದರೂ ಸಹ ದುಃಖ ಆದಾಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪ್ರಪಂಚ ಹಳೆಯದು ತಮೋಪ್ರಧಾನ ಆಗಿಬಿಡುತ್ತದೆ. ಆಗ ತಂದೆ ಬರುತ್ತಾರೆ, ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ಯಾರಿಂದ ಸಿಗುತ್ತದೆ? ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಅಂದಾಗ ಖಂಡಿತ ಜೀವನ ಬಂಧನದಲ್ಲಿ ಇದ್ದಾರೆ. ಪತಿತರು ನಂತರ ಪಾವನರಾಗಬೇಕು. ಇದು ಸೆಕೆಂಡಿನ ಮಾತಾಗಿದೆ. ಜ್ಞಾನ 1 ಸೆಕೆಂಡಿನದ್ದಾಗಿದೆ. ಏಕೆಂದರೆ ವಿದ್ಯೆಯಂತೂ ನೀವು ಬಹಳ ಓದುತ್ತೀರಿ. ಬೇರೆ ಎಲ್ಲ ಮನುಷ್ಯರಿಗೆ ಓದಿಸುತ್ತಾರೆ. ಓದುವುದಂತೂ ಆತ್ಮನೇ ಆಗಿದೆ. ಆದರೆ ದೇಹಾಭಿಮಾನದ ಕಾರಣ ತಮ್ಮನ್ನು ಆತ್ಮ ಎಂದು ಮರೆತು ನಾವು ಇಂತಹ ಮಿನಿಸ್ಟರ್ ಆಗಿದ್ದೇವೆ, ನಾವು ಅಂಥವರಾಗಿದ್ದೇವೆ, ಇಂಥವರಾಗಿದ್ದೇವೆ ಎಂದು ಹೇಳಿಬಿಡುತ್ತಾರೆ. ವಾಸ್ತವದಲ್ಲಿ ಆತ್ಮರಾಗಿದ್ದೇವೆ. ಆತ್ಮ ಮಿಸ್ಟರ್ ಮಿಸಸ್ ಅಂದರೆ ಪುರುಷ ಮತ್ತು ಸ್ತ್ರೀ ತನುವಿನ ಮೂಲಕ ಪಾತ್ರವನ್ನು ಮಾಡುತ್ತದೆ. ಇದನ್ನು ಮರೆತು ಬಿಡುತ್ತದೆ. ಇಲ್ಲವೆಂದರೆ ಆತ್ಮನೇ ಶರೀರದ ಮೂಲಕ ಪಾತ್ರ ಮಾಡುತ್ತದೆ. ಕೆಲವರು ಏನಾಗುತ್ತಾರೆ, ಇನ್ನು ಕೆಲವರು ಏನಾಗುತ್ತಾರೆ. ಈಗ ಈ ಹಳೆಯ ಪ್ರಪಂಚ ಬದಲಾವಣೆ ಆಗಿ ಹೊಸದಾಗುತ್ತದೆ ಎಂದು ಶಿವತಂದೆ ತಿಳಿಸುತ್ತಾರೆ. ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತದೆ. ಹೊಸ ಪ್ರಪಂಚ ಸತೋಪ್ರಧಾನವಾಗಿರುತ್ತದೆ. ಮನೆಯೂ ಸಹ ಮೊದಲು
ಹೊಸದಾಗಿರುತ್ತದೆ. ಆಗ ಸತೋಪ್ರಧಾನ ಎಂದು ಹೇಳುತ್ತಾರೆ. ನಂತರ ಹಳೆಯದು ಜಡಜಡೀಭೂತ ತಮೋಪ್ರಧಾನ ಆಗಿಬಿಡುತ್ತದೆ. ಈ ಬೇಹದ್ದಿನ ನಾಟಕ ಅಥವಾ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ಇದು ವಿದ್ಯೆಯಾಗಿದೆ, ಭಕ್ತಿಯಲ್ಲ. ಭಕ್ತಿಗೆ ವಿದ್ಯೆ ಎಂದು ಹೇಳುವುದಿಲ್ಲ, ಏಕೆಂದರೆ ಭಕ್ತಿಯಲ್ಲಿ ಗುರಿ ಉದ್ದೇಶ ಏನೂ ಇರುವುದಿಲ್ಲ. ಜನ್ಮ ಜನ್ಮಾಂತರ ವೇದ ಶಾಸ್ತ್ರವನ್ನು ಓದುತ್ತೀರಿ. ಇಲ್ಲಂತೂ ಪ್ರಪಂಚ ಬದಲಾವಣೆಯಾಗಬೇಕು. ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿ ದ್ವಾಪರಯುಗದಿಂದ ಶುರುವಾಗುತ್ತದೆ. ಇದನ್ನು ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಇದನ್ನು ಆತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುವುದು. ಈ ಆತ್ಮಿಕ ಜ್ಞಾನವನ್ನು ಯಾರು ಕಲಿಸುತ್ತಾರೆ? ಸುಪ್ರೀಂ ಆತ್ಮ ಅಂದರೆ ಶಿವತಂದೆ, ಪರಮಪಿತನೇ ಕಲಿಸುತ್ತಾರೆ. ಅವರು ಎಲ್ಲರಿಗೂ ತಂದೆ ಆಗಿದ್ದಾರೆ. ಲೌಕಿಕ ತಂದೆಗೆ ಎಂದೂ ಪರಮಪಿತ ಎಂದು ಹೇಳಲಾಗುವುದಿಲ್ಲ. ಪಾರಲೌಕಿಕ ತಂದೆಗೆ ಪರಮಪಿತ ಎಂದು ಕರೆಯಲಾಗುವುದು. ಅವರು ಪರಮಧಾಮದಲ್ಲಿ ಇರುವವರಾಗಿದ್ದಾರೆ. ಹೇ ಗಾಡ್, ಹೇ ಈಶ್ವರ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ. ವಾಸ್ತವದಲ್ಲಿ ಅವರ ಹೆಸರು ಒಂದೇ ಆಗಿದೆ. ಅದೇ ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಭಕ್ತಿಯ ವಿಸ್ತಾರ ಬಹಳ ಇದೆ. ಅದೆಲ್ಲವೂ ಮನುಷ್ಯರ ಮತವಾಗಿದೆ. ಈಗ ಮನುಷ್ಯರಿಗೆ ಈಶ್ವರೀಯ ಮತ ಬೇಕಾಗಿದೆ. ಶ್ರೀಮತವೇ ಈಶ್ವರೀಯ ಮತವಾಗಿದೆ. ಶ್ರೀ 108ರ ಮಾಲೆಯಾಗುತ್ತದೆಯಲ್ಲವೇ? ಇದು ಪ್ರವೃತ್ತಿ ಮಾರ್ಗದ ಮಾಲೆಯಾಗಿದೆ. ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಜನ್ಮಗಳಲ್ಲಿ ಇಳಿಯುತ್ತಾ ದಿವಾಳಿಯಾಗಿ ಬಿಡುತ್ತಾರೆ. ಬುದ್ಧಿಯೂ ಸಹ ಶಕ್ತಿಹೀನವಾಗಿ ಬಿಡುತ್ತದೆ. ಆಗ ಮನುಷ್ಯರು ದಿವಾಳಿಗಳಾಗಿ ಬಿಡುತ್ತಾರೆ. ಯಾರು 100% ಶ್ರೀಮಂತರಾಗಿದ್ದರೋ ಅವರೇ ಈ ಸಮಯದಲ್ಲಿ ಬಡವರಾಗಿದ್ದಾರೆ. ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ ಅಂದಾಗ ಅದಕ್ಕೆ ಬೀಗ ಹಾಕಿದವರು ಯಾರು? ಗಾಡ್ರೇಜ್ ಬೀಗ ಹಾಕಲ್ಪಟ್ಟಿದೆ. ಭಾರತವು ಹೇಗೆ ನಂಬರ್ 1 ಆಗಿತ್ತು ಹಾಗೆ ಬೇರೆ ಖಂಡಗಳು ಇರಲಿಲ್ಲ. ಭಾರತಕ್ಕೆ ಬಹಳ ಮಹಿಮೆ ಇದೆ. ಭಾರತವು ಸರ್ವ ಧರ್ಮದವರಿಗೂ ಅತೀ ದೊಡ್ಡ ತೀರ್ಥಸ್ಥಾನವಾಗಿದೆ. ಆದರೆ ನಾಟಕದ ಅನುಸಾರ ಗೀತೆಯನ್ನು ಖಂಡನೆ ಮಾಡಲಾಗಿದೆ. ಇದು ಭಾರತ ಹಾಗೂ ಇಡೀ ಪ್ರಪಂಚದ ತಪ್ಪಾಗಿದೆ. ಭಾರತದಲ್ಲಿಯೇ ಗೀತೆಯ ಖಂಡನೆ ಮಾಡಲಾಗಿದೆ. ಅದೇ ಗೀತಾ ಜ್ಞಾನದಿಂದ ತಂದೆಯು ಹೊಸ ಪ್ರಪಂಚವನ್ನು ಮಾಡುತ್ತಾರೆ ಹಾಗೂ ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ. ಭಾರತವು ಎಲ್ಲದಕ್ಕಿಂತ ಶ್ರೇಷ್ಠ ಹಾಗೂ ಶ್ರೀಮಂತ ಖಂಡವಾಗಿತ್ತು. ಈಗ ಪುನಃ ಆಗುತ್ತಿದೆ. ಇದು ಉಲ್ಟಾ ವೃಕ್ಷವಾಗಿದೆ. ಈ ವೃಕ್ಷದ ಬೀಜ ಮೇಲಿದೆ. ಅವರೇ ಶಿವತಂದೆ. ಅವರಿಗೆ ವೃಕ್ಷಪತಿ ಎಂದು ಕರೆಯಲಾಗುವುದು. ಬೃಹಸ್ಪತಿ ದಶೆಯೂ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ವೃಕ್ಷಪತಿ ಬಂದಾಗ ಭಾರತಕ್ಕೆ ಬೃಹಸ್ಪತಿ ದಶೆ ಕುಳಿತುಕೊಳ್ಳುತ್ತದೆ. ಅದು ಶ್ರೇಷ್ಠವಾಗಿ ಬಿಡುತ್ತದೆ. ನಂತರ ರಾವಣ ಬಂದಾಗ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ. ಭಾರತದ ಸ್ಥಿತಿಯು ನೋಡಿ ಏನಾಗಿಬಿಟ್ಟಿದೆ. ಸತ್ಯಯುಗದಲ್ಲಿ ನೀವು ಪವಿತ್ರ ಆಗಿರುವ ಕಾರಣ ನಿಮ್ಮ ಆಯಸ್ಸು ದೀರ್ಘವಾಗಿರುತ್ತದೆ. ಅರ್ಧಕಲ್ಪದವರೆಗೆ ನೀವು 21 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಉಳಿದ ಅರ್ಧಕಲ್ಪದಲ್ಲಿ ಭೋಗಿ ಆಗಿರುವ ಕಾರಣ ಕಡಿಮೆ ಆಯುಸ್ಸುಳ್ಳವರಾಗಿರುತ್ತೀರಿ. 63 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಈಗ ತಂದೆಯು ತಿಳಿಸುತ್ತಾರೆ, ಸತೋಪ್ರಧಾನರಾಗಲು ನನ್ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲ ಧರ್ಮದವರು ಈ ಸಮಯದಲ್ಲಿ ತಮೋಪ್ರಧಾನರಾಗಿದ್ದಾರೆ. ನೀವು ಈ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬಹುದು. ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಸಹೋದರರಾಗಿದ್ದಾರೆ. ಏಕೆಂದರೆ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಹಿಂದೂ ಮುಸಲ್ಮಾನ್ ಸಹೋದರ ಎಂದು ಹೇಳುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಆತ್ಮ ಹೇಳುವುದು ಸರಿಯಿದೆ. ಎಲ್ಲರೂ ಆತ್ಮರೂಪಿ ಸಹೋದರರ ತಂದೆ ಒಬ್ಬರೇ ಆಗಿದ್ದಾರೆ. ಹಿರಿಯ ತಂದೆಯೇ ಆಸ್ತಿಯನ್ನು ಕೊಡಬೇಕಾಗಿರುವುದು. ಅವರು ಭಾರತದಲ್ಲಿಯೇ ಬರುತ್ತಾರೆ. ಭಾರತದಲ್ಲಿಯೇ ಶಿವಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಅವರು ಯಾವಾಗ ಬಂದಿದ್ದರು ಎಂದು ಯಾರಿಗೂ ತಿಳಿದಿಲ್ಲ. ನಿಮ್ಮದು ಪಂಚವಿಕಾರಗಳ ಜೊತೆ ಯುದ್ಧವಾಗಿದೆ. ಕಾಮ ನಿಮ್ಮ ನಂಬರ್ 1 ಶತ್ರುವಾಗಿದೆ. ರಾವಣನನ್ನು ಸುಡುತ್ತಾರೆ ಎಂದರೆ ಅವನು ಯಾರು, ಏಕೆ ಸುಡುತ್ತಾರೆ ಅಂತ ಏನನ್ನೂ ತಿಳಿದುಕೊಂಡಿಲ್ಲ. ದ್ವಾಪರಯುಗದಿಂದ ಕೆಳಗೆ ಇಳಿಯುತ್ತಾ ನೀವು ಈ ಸಮಯದಲ್ಲಿ ಪತಿತರಾಗಿದ್ದೀರಿ.
ಒಂದು ಕಡೆ ಶಿವತಂದೆಯನ್ನು ನೆನಪು ಮಾಡುತ್ತಾ ಪೂಜೆ ಮಾಡುತ್ತಾರೆ, ಮತ್ತೊಂದು ಕಡೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಯಾರು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದರೂ ಅವರನ್ನೇ ನೀವು ಮಾಯೆಯ ಬಂಧನದಲ್ಲಿ ಬಂದು ನಿಂದನೆ ಮಾಡುತ್ತೀರಿ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ನನ್ನನ್ನು ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಕರೆದುಕೊಂಡು ಹೋಗುತ್ತೀರಿ. ನನ್ನನ್ನು ಕಣಕಣದಲ್ಲಿಯೂ ಇದ್ದೀರಿ ಎಂದು ಹೇಳಿಬಿಟ್ಟಿದ್ದೀರಿ. ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಬೇಹದ್ದಿನ ತಂದೆಯನ್ನು ನಿಂದಿಸುತ್ತಾ ಎಷ್ಟೊಂದು ಪಾಪಾತ್ಮಗಳಾಗಿ ಬಿಟ್ಟಿದ್ದಾರೆ. ರಾವಣ ರಾಜ್ಯ ಆಗಿದೆ ಅಲ್ಲವೇ? ಈ ಸಮಯದಲ್ಲಿ ಎಲ್ಲರೂ ಭಕ್ತರಾಗಿದ್ದಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಸರ್ವರ ಸದ್ಗತಿ ಮಾಡುವವರು ಯಾರಾಗಿದ್ದಾರೆ? ಸತ್ಯಖಂಡವನ್ನು ಸ್ಥಾಪನೆ ಮಾಡುವವರು ಎಲ್ಲರ ತಂದೆ ಆಗಿದ್ದಾರೆ. ರಾವಣನಿಗೆ ತಂದೆ ಎಂದು ಹೇಳುವುದಿಲ್ಲ. ಎಲ್ಲರಲ್ಲಿಯೂ ಪಂಚವಿಕಾರಗಳಿವೆ. ವಿಕಾರದಿಂದ ಜನ್ಮ ಆಗುವುದರಿಂದ ಭ್ರಷ್ಟಾಚಾರಿ ಎಂದು ಹೇಳಲಾಗುವುದು. ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಹೇಳಲಾಗುವುದು. ಈಗ ಸಂಪೂರ್ಣ ವಿಕಾರಿಯಾಗಿದ್ದಾರೆ. ಯಾವ ದೇವತೆಗಳು ಪೂಜ್ಯರಾಗಿದ್ದರೋ ಅವರೇ ನಂತರ ಪೂಜಾರಿಗಳಾಗಿದ್ದಾರೆ. ಅವರು ಭಕ್ತಿ ಮಾರ್ಗದಲ್ಲಿ ಭಕ್ತರು ಆತ್ಮನನ್ನೇ ಪರಮಾತ್ಮ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆಯು ಇದು ತಪ್ಪಾಗಿದೆ ಎಂದು ಹೇಳುತ್ತಾರೆ. ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ನಾನು ಆತ್ಮ, ಈ ಸಮಯ ಬ್ರಾಹ್ಮಣ ಕುಲದವನಾಗಿದ್ದೇನೆ, ನಂತರ ದೇವತಾ ಕುಲದಲ್ಲಿ ಹೋಗುತ್ತೇನೆ. ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲವಾಗಿದೆ. ಬ್ರಾಹ್ಮಣರ ರಾಜ್ಯವಿಲ್ಲ, ಬ್ರಾಹ್ಮಣರೇ ಶ್ರೇಷ್ಠವಾಗಿದ್ದಾರೆ. ನೀವು ಬ್ರಾಹ್ಮಣರಲ್ಲವೇ? ಎಲ್ಲದಕ್ಕಿಂತಲೂ ಮೇಲೆ ಶಿವತಂದೆ ಇದ್ದಾರೆ. ಭಾರತದಲ್ಲಿಯೇ ವಿರಾಟ ರೂಪವನ್ನು ಮಾಡಿದ್ದಾರೆ, ಆದರೆ ಅಲ್ಲಿ ಬ್ರಾಹ್ಮಣರ ಶಿಕೆಯೂ ಇಲ್ಲ, ಬ್ರಾಹ್ಮಣರ ತಂದೆಯೂ ಇಲ್ಲ. ಅರ್ಥವನ್ನಂತೂ ಸ್ವಲ್ಪವೂ ತಿಳಿದುಕೊಂಡಿಲ್ಲ. ತ್ರಿಮೂರ್ತಿಯ ಅರ್ಥವನ್ನು ತಿಳಿದಿಲ್ಲ. ಇಲ್ಲವೆಂದರೆ ಭಾರತ ರಾಷ್ಟ್ರ ಚಿಹ್ನೆ ಈ ತ್ರಿಮೂರ್ತಿ ಶಿವ ಆಗಬೇಕಾಗಿತ್ತು. ಈಗ ಇದು ಮುಳ್ಳುಗಳ ಕಾಡಾಗಿದೆ. ಆದ್ದರಿಂದ ಕಾಡು ಪ್ರಾಣಿಗಳನ್ನು ರಾಷ್ಟ್ರ ಚಿಹ್ನೆಗಳನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಸತ್ಯಮೇವ ಜಯತೆ ಎಂದು ಬರೆಯಲಾಗಿದೆ. ಸತ್ಯಯುಗದಲ್ಲಿ ಹುಲಿ ಕುರಿ ಜೊತೆಯಲ್ಲಿ ಒಂದೇ ದಡದಲ್ಲಿ ನೀರು ಕುಡಿಯುವುದನ್ನು ತೋರಿಸಿದ್ದಾರೆ. ಸತ್ಯಮೇವ ಜಯತೆ ಅಂದರೆ ವಿಜಯಿ. ಎಲ್ಲರೂ ಕ್ಷೀರಖಂಡವಾಗಿರುತ್ತಾರೆ. ಯಾವುದೇ ಜಗಳ ಆಗುವುದಿಲ್ಲ. ರಾವಣ ರಾಜ್ಯದಲ್ಲಿ ಉಪ್ಪು ನೀರು ಅಂದರೆ ಜಗಳ, ರಾಮರಾಜ್ಯದಲ್ಲಿ ಕ್ಷೀರಖಂಡವಾಗುತ್ತಾರೆ. ಇದನ್ನು ಮುಳ್ಳುಗಳ ಕಾಡು ಎಂದು ಕರೆಯಲಾಗುವುದು. ಮೊಟ್ಟ ಮೊದಲು ಎಲ್ಲರಿಗೂ ಕಾಮವಿಕಾರದ ಮುಳ್ಳನ್ನು ಚುಚ್ಚುತ್ತಾರೆ. ತಂದೆಯು ಕಾಮ ಮಹಾಶತ್ರು ಎಂದು ತಿಳಿಸುತ್ತಾರೆ. ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ. ಹೆಸರೇ ರಾವಣ ರಾಜ್ಯವಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ಪಂಚವಿಕಾರಗಳನ್ನು ಗೆದ್ದು ಜಗಜ್ಜೀತರಾಗಿ ಈ ಅಂತಿಮ ಜನ್ಮದಲ್ಲಿ ನಿರ್ವಿಕಾರಿಗಳಾಗಿ ನೀವು ತಮೋಪ್ರಧಾನ ಪತಿತರಾಗಿದ್ದೀರಿ. ಪುನಃ ಸತೋಪ್ರಧಾನ ಪಾವನರಾಗಿ. ಗಂಗೆಯು ಪತಿತ ಪಾವನಿಯಲ್ಲ. ಶರೀರದ ಕೊಳೆಯನ್ನು ಮನೆಯಲ್ಲಿ ಇರುವ ನೀರಿನಿಂದ ತೆಗೆಯಬಹುದು, ಆದರೆ ಆತ್ಮವಂತೂ ಸ್ವಚ್ಛ ಆಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳಿದ್ದಾರೆ. ಸದ್ಗತಿ ಮಾಡುವಂತಹ ಸದ್ಗುರುವು ಒಬ್ಬರೇ ಆಗಿದ್ದಾರೆ. ಸುಪ್ರೀಂ ತಂದೆಯೂ ಆಗಿದ್ದಾರೆ, ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ, ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ. ಅವರೇ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ. ಸತೋಪ್ರಧಾನರಾಗಲು ತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡಬಾರದು. ದೇಹಿ ಅಭಿಮಾನಿ ಅಂದರೆ ಆತ್ಮ ಅಭಿಮಾನಿ ಆಗುವ ಅಭ್ಯಾಸ ಮಾಡಬೇಕು. ಎಲ್ಲರ ಜೊತೆ ಕ್ಷೀರಖಂಡವಾಗಿರಬೇಕು. ಈ ಅಂತಿಮ ಜನ್ಮದಲ್ಲಿ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು. ವರದಾನ: ತಂದೆಯ ಛತ್ರಛಾಯೆಯಲ್ಲಿ ಸದಾ ಮೋಜಿನ ಅನುಭವ ಮಾಡುವ ಮತ್ತು ಮಾಡಿಸುವ ವಿಶೇಷ ಆತ್ಮ ಆಗಿರಿ. ವರದಾನದ ವಿವರಣೆ:
ಎಲ್ಲಿ ತಂದೆಯ ಛತ್ರಛಾಯೆ ಇದೆ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತವಾಗಿರುವಿರಿ. ಛತ್ರಛಾಯೆಯ ಒಳಗಡೆ ಮಾಯೆ ಬರಲು ಸಾಧ್ಯವಿಲ್ಲ. ಪರಿಶ್ರಮದಿಂದ ಸ್ವತಃ ದೂರವಾಗಿ ಬಿಡುವಿರಿ. ಮೋಜಿನಲ್ಲಿರುವಿರಿ, ಏಕೆಂದರೆ ಪರಿಶ್ರಮ ಮೋಜಿನ ಅನುಭವ ಮಾಡಲು ಬಿಡುವುದಿಲ್ಲ. ಛತ್ರಛಾಯೆಯ ಒಳಗೆ ಇರುವಂಥವರು ಇಂತಹ ವಿಶೇಷ ಆತ್ಮರು ಉನ್ನತ ವಿದ್ಯೆ ಓದುತ್ತಿದ್ದರೂ ಸಹ ಮೋಜಿನಲ್ಲಿರುತ್ತಾರೆ. ಏಕೆಂದರೆ ಅವರಿಗೆ ನಿಶ್ಚಯವಿರುತ್ತೆ, ನಾನು ಕಲ್ಪಕಲ್ಪದ ವಿಜಯಿಯಾಗಿದ್ದೇನೆ, ಪಾಸ್ ಆಗೇ ಇರುವೆನು ಎಂದು. ಆದ್ದರಿಂದ ಸದಾ ಮೋಜಿನಲ್ಲಿರಿ ಮತ್ತು ಬೇರೆಯವರಿಗೂ ಮೋಜಿನಲ್ಲಿರುವ ಸಂದೇಶ ಕೊಡುತ್ತೀರಿ. ಇದೇ ಸೇವೆಯಾಗಿದೆ. ಸ್ಲೋಗನ್: ಯಾರು ನಾಟಕದ ರಹಸ್ಯವನ್ನು ತಿಳಿಯುವುದಿಲ್ಲವೋ ಅವರೇ ಬೇಸರವಾಗುತ್ತಾರೆ. ಯಾರು ಈ ನಾಟಕದ ರಹಸ್ಯವನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರೇ ಬೇಸರ ಆಗಿರುತ್ತಾರೆ. ಇಂದಿನ ಮುರಳಿಯ ಪ್ರಶ್ನೆ: ದೇಹಾಭಿಮಾನಿಯಾಗುವುದರಿಂದ ಮೊಟ್ಟಮೊದಲು ಯಾವ ಕಾಯಿಲೆಯು ಉತ್ಪನ್ನವಾಗುತ್ತದೆ? ಉತ್ತರ: ನಾಮರೂಪದ ಕಾಯಿಲೆ. ಈ ಕಾಯಿಲೆಯೇ ವಿಕಾರಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ. ಈ ಶರೀರದೊಂದಿಗೆ ನಿಮಗೆ ಯಾವುದೇ ಸೆಳೆತವಿರಬಾರದು. ದೇಹದ ಜೊತೆ ಇರುವ ಸೆಳೆತವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಪಾವನವಾಗುತ್ತೀರಿ. ತಂದೆಯು ನಿಮಗೆ ಜೀವನ ಬಂಧನದಿಂದ ಜೀವನ್ಮುಕ್ತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಇದೇ ವಿದ್ಯೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.